ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದಿಷ್ಟು ಸೀರೆಗಳಿತ್ತು, ಅದನ್ನು ಜಿಗ್ಜಾಗು ಫಾಲ್ಗೆ ಕೊಡಬೇಕಿತ್ತು. ಜೊತೆಗೆ ಬ್ಲೌಸ್ ಕೂಡ ಕಟ್ ಮಾಡಿ ಒಂದಿಷ್ಟು ಬ್ಲೌಸ್ಗಳು ಕಟ್ ಮಾಡಿ ಇಡ್ತಾ ಇದ್ವಿ. ಯಾಕಂತಂದರೆ ಎಲ್ಲನೂ ಸ್ವಲ್ಪ ಸಾಫ್ಟಾಗಿರುವಂಥ ಸೀರೆಗಳು ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಬ್ಲೌಸು ಹೊಲ್ಕೊಂಡಿರಲಿಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಜಿಗ್ಜಾಗು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಒಂದಿಷ್ಟು ಸೀರೆಗಳನ್ನೆಲ್ಲ ಹಾಗೆ ಇಟ್ಟಿದ್ವಿ. ಇವತ್ತೆಲ್ಲ ರೆಡಿ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಬ್ಲೌಸ್ಗಳನ್ನು ಕಟ್ ಮಾಡಿ ಅಷ್ಟು ಜಿಗ್ಜಾಗೆ ಕೊಡಬೇಕು. ಅಂದರೆ ನನ್ನ ಕಡೆ ಮಿಷಿನ್ ಇಲ್ಲ, ಹಾಗಾಗಿ ಬೇರೆಯವ್ರ ಕೈಗೆ ಕೊಡಬೇಕು ಸ್ನೇಹಿತರೆ ಜಿಗ್ಜಾಗಿಗೆ. ಇಲ್ಲಿ ನಾನು ಇವತ್ತು ಅಕ್ಕ ಮನೇಲಿರೋದರಿಂದ ಈ ರೀತಿ ಕೆಲಸ ಸ್ಟಾರ್ಟ್ ಆಗಿದೆ. ಅಕ್ಕ ಇಲ್ಲ ಅಂತಂದರೆ ನಾನು ಒಬ್ಬಳೇ ಅಲ್ವಾ, ಮನೆ ಕೆಲಸನೇ ಸಾಕಾಗುತ್ತೆ ಇತ್ತೀಚೆಗೆ. ಇದು ಒಂದು ಸೀರೆ ಕೂಡ ಅಷ್ಟೇ. ಇದು ಬ್ಲೌಸ್ ಪೀಸ್ ತೆಗೆಯೋದು ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಫುಲ್ಲು ರನ್ನಿಂಗ್ ಎಲ್ಲ ಬಂದಿದೆ. ಇದಕ್ಕೆ ಯಾವುದಾದ್ರೂ ಆಪೋಸಿಟಲ್ಲಿ ನಾನು ಯೆಲ್ಲೋ ಕಲರ್ ಆಗಲಿ, ವೈಟು ಚೆನ್ನಾಗಿ ಕಾಣಿಸ್ತಲ್ಲ, ಇದೇ ಪಿಂಕೆ ನೋಡಿಕೊಂಡು ಬ್ಲೌಸನ್ನು ಹೊಲ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇಲ್ಲಿ ಇದನ್ನು ಸ್ವಲ್ಪ ಜಿಗ್ಜಿಗೆ ಅಂತ ಕೊಡೋಣ ಅಂತ ಇಲ್ಲಿ ಅಕ್ಕ ನಾನು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ಗಳಿದ್ದಾವೆ ಸ್ನೇಹಿತರೆ. ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬರು ಹೇಳಿದ್ದಾರೆ ಫ್ರಂಟಿಗೆ ಸ್ವಲ್ಪ ವಿ ಶೇಪು ಅಲ್ಲಿ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರೆ, ಅದನ್ನು ಇವಾಗ ಕಟ್ ಮಾಡಬೇಕು. ಅದನ್ನು ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತು ನಮ್ಮ ಕವಿತಾ ಸಂಗಮ್ ಅವರು ಹೇಳಿದರು ಫ್ರಂಟಲ್ಲಿ ಸ್ಟಿಚಿಂಗ್ ತೋರಿಸಿ ಅಕ್ಕ ಪ್ಲೀಸ್ ಅಂತ. ಖಂಡಿತವಾಗ್ಲೂ ವರ್ಕ್ ಬ್ಲೌಸ್ ಇದ್ದಾವೆ. ವರ್ಕ್ ಬ್ಲೌಸ್ ಕಟ್ಟಿಂಗು ಆ್ಯಂಡ್ ಸ್ಟಿಚ್ಚಿಂಗು ಎರಡು ವೀಡಿಯೋ ಬರುತ್ತೆ. ಕಟ್ಟಿಂಗ್ ಒಂದು ವೀಡಿಯೋ, ಸ್ಟಿಚಿಂಗ್ ಒಂದು ವೀಡಿಯೋ ಬರುತ್ತೆ. ಕವಿತಾ ಬೇಜಾರಾಗಬೇಡಿ, ಮೊನ್ನೆ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಸ್ಟಿಚಿಂಗ್ ಅಷ್ಟು ನಾನು ಬ್ಯಾಕಲ್ಲಿ ಅಷ್ಟೇ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೆ. ಬಟ್ ಅದಾದ ನಂತರ ನೀವು ಹೇಳಿದರೆ ಫ್ರಂಟಲ್ಲಿ ಕೂಡ ಬೇಕಿತ್ತಕ್ಕ ನನಗೆ, ಅದೇ ಇಂಪಾರ್ಟೆಂಟು ಅಂತ ಹೇಳಿದ್ರಿ. ಇನ್ನೂ ಒಂದಿಷ್ಟು ಬ್ಲೌಸ್ಗಳಿದ್ದಾವೆ ವರ್ಕ್ ಬ್ಲೌಸು, ಅದು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬೇಜಾರಾಗಬೇಡಿ. ಇಲ್ಲಿ ನಾನು ಅಳತೆ ತೊಗೊಂಡು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಸ್ವಲ್ಪ ಅಂದರೆ ಸ್ವಲ್ಪ ಕಡಿಮೆ ಆಗಿದ್ದರು ಸ್ಟಿಚ್ ಮಾಡಿಸೋದನ್ನು. ಅದಕ್ಕೂ ಮುಂಚೆ ಸುಮಾರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸಿದ್ರು, ಸ್ವಲ್ಪ ಗ್ಯಾಪ್ ತೊಗೊಂಡಿದ್ರು. ಮತ್ತು ಇವಾಗ ಬ್ಲೌಸ್ಗಳನ್ನು ಕೊಡ್ತಾ ಇರೋದು. ಸ್ವಲ್ಪ ಇದು ಇವ್ರು ಕೊಟ್ಟಿರೋದು ವಿತೌಟ್ ಲೈನಿಂಗು, ನನಗೆ ಸ್ಟಿಚ್ ಮಾಡಬೇಕಾಗಿರೋದು ಲೈನಿಂಗ್ ಬ್ಲೌಸು ಸ್ನೇಹಿತರೆ. ಅದಕ್ಕೆ ಇಲ್ಲಿ ಫ್ರಂಟಲ್ಲಿ ಎಲ್ಲ ನೋಡಿಕೊಂಡು ಡಾಟ್ಸು ಸ್ಲೀವ್ಸ್ ಎಲ್ಲ ನೋಡಿಕೊಂಡು ಫಸ್ಟ್ ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೆನಪಿಟ್ಕೊಂಡು ಒಂದೊಂದೇ ಪಾರ್ಟ್ಸ್ಗಳನ್ನ ಮತ್ತು ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು ಅಳತೆ ಮಾಡ್ಕೊತ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಸ್ಲೀವ್ಸು ನಮಗೆ ಹಾಫ್ ಸ್ಲೀವ್ಸ್ ಅಲ್ವಾ, ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಇವ್ರದ್ದು ಸ್ಲೀವ್ಸ್ ಎಷ್ಟಿದೆ ನೋಡಿಕೊಂಡು ಅದಾದ ನಂತರ ಮತ್ತೆ ಇದು ಯಾವ ರೀತಿ ಹಾಕ್ಕೋಬೇಕು ಬಟ್ಟೆ ಅಂದರೆ ಬಾಡಿ ಮೆಜರ್ಮೆಂಟಲ್ಲಿ ನಮಗೆ ಗೊತ್ತಾಗಬೇಕು, ಅದು ಎಷ್ಟು ಚೆಸ್ಟ್ ಬರುತ್ತೆ ಎಷ್ಟಿಲ್ಲ ಅಂತ ನೋಡಿಕೊಂಡು ನಾವಿಲ್ಲಿ ಬ್ಲೌಸನ್ನು ಫೋಲ್ಡಿಂಗಿಗೆ ಹಾಕಬೇಕು. ಯಾಕಂದರೆ ಇದು ಬಂದು ಬರೀ 75 ಸೆಂಟಿಮೀಟ್ರ್ ಅಲ್ವಾ, ಹಾಗಾಗಿ ಸ್ವಲ್ಪ ಚಿಕ್ಕ ಸೈಜು, ಅಂದರೆ ಸೈಜೇನು ಚಿಕ್ಕ ಸೈಜೇ, ಬಟ್ ಲೈನಿಂಗ್ ಬಂದು 75 ಸೆಂಟಿಮೀಟ್ರಲ್ಲಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಲೆಂತ್ ಸ್ಲೀವ್ ಆದರೆ ಆಗಲ್ಲ ಸ್ನೇಹಿತರೆ. 80 ಸೆಂಟಿಮೀಟ್ರ್ 85 ಸೆಂಟಿಮೀಟ್ರ್ ಆದರೂ ನಮಗೆ ಬೇಕೇ ಬೇಕು. ಯಾಕಂದರೆ ಉದ್ದ ಸ್ಲೀವ್ಸಿಗೆ ಸ್ವಲ್ಪ ನಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹಾಫ್ ಸ್ಲೀವ್ಸ್ ಎಲ್ಲ ನಡೆಯುತ್ತೆ, ಆಗುತ್ತೆ, ಪರವಾಗಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಲೀವ್ಸ್ಗೆ ನಮಗೆ ಬಟ್ಟೆನ ಒಂದು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಇದು ಬ್ಯಾಕಲ್ಲಿ ನಾರ್ಮಲಾಗಿ ಇಡ್ತೀನಿ, ಅಂದರೆ ಅವ್ರು ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದು ಇಡಿ ಅಂತ ಹೇಳಿದರು. ಬಟ್ ನನಗೆ ಇಲ್ಲಿ ಟೈಮ್ ಸಾಕಾಗ್ತಿಲ್ಲ. ಈ ಬ್ಯಾಕಲ್ಲಿ ನಾನು ಲೇಸ್ ಹಚ್ಚಿಬಿಟ್ಟು ನಾರ್ಮಲ್ ನೆಕ್ಕನ್ನು ತೆಗಿತೀನಿ. ಮತ್ತು ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಡಿಸೈನನ್ನು ಮಾಡ್ಕೊತೀನಿ. ಫ್ರಂಟಲ್ಲಿ ಸ್ವಲ್ಪ ವಿ ಶೇಪಲ್ಲಿ ನಾನು ನೆಕ್ ಇಡಿ ಅಂತ ಹೇಳಿದ್ದಾರೆ ನನಗೆ. ಅದಕ್ಕೋಸ್ಕರ ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಲೇಸೆಲ್ಲ ಹಚ್ಚಿಬಿಟ್ಟು, ತುಂಬ ಅಂದರೆ ಸಿಂಪಲ್ ಬ್ಲೌಸ್ ಅಂದರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ. ವೇರ್ ಮಾಡಿದ್ರೆ ತುಂಬ ಲುಕ್ಕು, ಅದರಿಂದ ಲುಕ್ ಯಾವುದೂ ಇಲ್ಲ. ಓವರಾಗಿ ಡಿಸೈನ್ ಮಾಡಿಕೊಂಡ್ರೆ ಸುಮ್ಮನೆ ಓವರಾಗಿ ಡಿಸೈನ್ ಕಾಣಿಸುತ್ತೆ, ಬಟ್ ಇಲ್ಲಿ ಚೆಂದ ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಸಿಂಪಲ್ಲಾಗಿರೋಂಥ ಸೀರೆಗಳಿಗೆ ಸಿಂಪಲ್ಲಾಗಿ ಡಿಸೈನ್ ಮಾಡೋದ್ರಿಂದ, ಸಿಂಪಲ್ಲಾಗಿ ಒಂದು ಲೇಸ್ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಂಥ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಇದು ಆಪೋಸಿಟಲ್ಲಿ ನನಗೆ ಸೀರೆಗಳು ಏನೂ ಕೊಟ್ಟಿರಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಆಪೋಸಿಟಲ್ಲಿ ಏನಾದರೂ ಸೀರೆ ಏನಾದರೂ ಕೊಟ್ಟಿದ್ದರೆ ಪ್ಯಾಚ್ ವರ್ಕ್ ಆದರೂ ಏನಾದರೂ ಮಾಡ್ಬೋದಿತ್ತು. ಬಟ್ ಇಲ್ಲಿ ಅವ್ರು ಏನೂ ಕೊಟ್ಟಿರಲಿಲ್ಲ. ಆದರೆ ಇದು ಬ್ಲೌಸ್ ಪೀಸಲ್ಲಿ ಈ ಥರ ಗ್ರೀನ್ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತ. ಸೀರೆ ಕೂಡ ನಾನು ನೋಡಿಲ್ಲ, ಅದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಆಪೋಸಿಟಲ್ಲಿ ನಮಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಬಟ್ಟೆ ಕೂಡ ಇಲ್ಲ ಅಂತ ನಾನು ಸಿಂಪಲ್ಲಾಗಿ ಲೇಸನ್ನು ಹಚ್ಚಿಬಿಟ್ಟು ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಈ ರೀತಿ ಶೋಲ್ಡ್ರು ಒಂದು 5 ಇಂಚು
ಆರ್ಮಲ್ ಒಂದು 5.5 ಇಂಚಿಗೆ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ. ಈ ಚೆಸ್ಟ್ ಮೆಜರ್ಮೆಂಟ್ ಬಂದು ಜಸ್ಟ್ 9 ಇಂಚು ಚೆಸ್ಟ್ ಒಂದು ಸೈಡ್ ಚೆಸ್ಟು, 36 ಸುತ್ತಳತೆ ಬ್ಲೌಸು ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿದೆ ವೀಡಿಯೋ. ನಾನು ಅವಾಗೆಲ್ಲ ಕಂಟಿನ್ಯೂಸ್ ವೀಡಿಯೋ ಹಾಕ್ತಿದ್ದೆ, ಬಟ್ ಇವಾಗ ಇತ್ತೀಚೆಗೆ ಸ್ವಲ್ಪ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ. ಆ ಟೈಮ್ ಖರಾಬಾಗಿದೆ ಅಂತ ಹೇಳ್ತೀವಿ. ಸ್ವಲ್ಪ ನೋಡಿಕೊಂಡು ಟೈಮ್ ಸಿಕ್ಕಾಗ ವೀಡಿಯೋ ಮಾಡ್ತೀವಿ ಅಷ್ಟೇನೇನಿಲ್ಲ ಸ್ನೇಹಿತರೆ. ಏನು ಮಾಡಬೇಕು, ಸುಮಾರು ಜನರಿಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನ ಹಾಕ್ತೀವಿ, ಆದರೂ ನೋಡಲ್ಲ. ಏನು ಮಾಡೋದು, ಪ್ರತಿಯೊಂದು ವೀಡಿಯೋದಲ್ಲಿ ಏನಾದರೂ ಒಂದು ಟಿಪ್ಸ್ ಇದ್ದೇ ಇರುತ್ತೆ, ಆದರೂ ಕೂಡ ಜನ ನೋಡಲ್ಲ. ಬಟ್ ಇರಲಿ, ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರು ನೋಡಲಿ, ತುಂಬ ಖುಷಿಯಾಗುತ್ತೆ. ಎಷ್ಟು ಜನ ನೋಡ್ತಾರೋ, 10 ಜನ ನೋಡೋರಿಗೆ ಒಬ್ಬರಿಗೆ ಇಬ್ಬರಿಗೆ ಆದರೂ ಹೆಲ್ಪ್ ಆಗುತ್ತೆ ಅಲ್ವ ಅನ್ನೋ ಒಂದು ಖುಷಿ ಆದರೂ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಅಷ್ಟೇನೇನಿಲ್ಲ ಸ್ನೇಹಿತರೆ. ನಿಮ್ಗೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ನೋರು ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ನಮಗೂ ಕೂಡ ಖುಷಿ ಆಗುತ್ತೆ. ಯಾಕಂತಂದರೆ ಅವು ಕಮೆಂಟ್ ಆಗ್ತಾರೆ, ಕಮೆಂಟಿಗೋಸ್ಕರ ಆದರೂ ನಾವು ವೀಡಿಯೋ ಮಾಡಬೇಕಲ್ಲ ಅಂತ ಮನಸ್ಸಿಗೆ ಬರುತ್ತೆ. ಬಟ್ ವೀಡಿಯೋ ಒಬ್ಬೊಬ್ರು ನೋಡಿದ್ರು ಕೂಡ ಅರ್ಥ ಮಾಡ್ಕೊತೀರ, ಬಟ್ ಅರ್ಥ ಮಾಡ್ಕೊಂಡ್ಮೇಲೆ ಒಂದು ಕಮೆಂಟ್ ಕೂಡ ಹಾಕಲ್ಲ, ಅದು ಸ್ವಲ್ಪ ಬೇಜಾರಾಗುತ್ತೆ. ಲೈಕು ಕೊಡಲ್ಲ, ಒಂದು ಕಮೆಂಟ್ ಕೂಡ ಹಾಕಲ್ಲ. ಯಾಕಂದರೆ ವೀಡಿಯೋ ನೋಡ್ತೀರ ಅನ್ನೋದು ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ, ನಮಗೆ WH ಬಂದಾಗ ಗೊತ್ತಾಗೇ ಆಗುತ್ತೆ, ಎಷ್ಟು ಬರುತ್ತೆ, ಎಷ್ಟು ವ್ಯೂಸ್ಗೆ ಎಷ್ಟು ಬರುತ್ತೆ, ಎಷ್ಟು ಟೈಮ್ ನೋಡಿದ್ದಾರೆ ವೀಡಿಯೋ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಆವಾಗಲೇ ಗೊತ್ತಾಗುತ್ತೆ ಇದು ಪೂರ್ತಿ ವಾಚ್ ಮಾಡಿದ್ದಾರೆ, ಬಟ್ ಅವ್ರು ಏನಪ್ಪ ಅಂತಂದರೆ ಒಂದು ಕಮೆಂಟ್ ಕೂಡ ಹಾಕಿಲ್ಲ, ಒಂದು ಲೈಕ್ ಕೂಡ ಕೊಟ್ಟಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಗುತ್ತೆ. ವೀಡಿಯೋ ಹಾಕಿದ್ಕಾದರೂ ಸ್ವಲ್ಪ ಲೈಕು ಕಮೆಂಟ್ ಆದರೂ ಮಾಡಿಪ್ಪ, ಯಾಕೆ ಹಂಗೆ ಮಾಡ್ತೀರಾ ಅಂತ ಹೇಳ್ತೀವಿ. ಆದರೂ ಕೂಡ ಕಮೆಂಟ್ ಕೂಡ ಹಾಕಲ್ಲ ಸ್ನೇಹಿತರೆ ನೀವು ಯಾರೂ. ಈ ರೀತಿ ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಹೇಳಿದ್ನಲ್ವ, ಈ ರೀತಿ ವಿ ಶೇಪಲ್ಲಿ ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಸ್ಟಿಚಿಂಗ್ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ, ಓಕೆನಾ? ನಿಮ್ಮ ಜೊತೆ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ಕೊಂಡಾದ್ರೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ಯಾರು ಕೇಳಿದ್ರೆ ಬಿಟ್ಟರೇನು, ಬಟ್ ಹಾಕ್ತೀನಿ. ಒಬ್ಬರು ಕೇಳಲ್ಲ, ಆದರೂ ಕೂಡ ಪರವಾಗಿಲ್ಲ, ಕೇಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಆದರೂ ಹಾಕಿ ವಿಡಿಯೋನ ಮಾಡ್ತೀನಿ, ಓಕೆನಾ? ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಫಸ್ಟೆಲ್ಲ ನೋಡ್ಕೊಂಡಿರ್ತೀನಿ, ಮತ್ತು ಇನ್ನೊಂದು ಸರಿ ಚೆಕ್ ಮಾಡ್ಕೊತ ಇದ್ದೀವಿ, ಇದು ಇಷ್ಟು ಬರುತ್ತಾ ಇಲ್ಲ ಅಂತ ಇನ್ನೊಂದು ಸರಿ ನೋಡ್ಕೊಂಡು ನಾವು ಇಲ್ಲಿ ಅಳತೆ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತ ಇದ್ದೀನಿ. ಲೈನಿಂಗ್ ಬ್ಲೌಸು ಆರಾಮಾಗಿ ಹೊಲಿಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. 1 ಅವರಲ್ಲಿ ಆರಾಮಾಗಿ ಮಾಡ್ಬೋದು. ಅಂದರೆ ನಮ್ಮ ಮಿಷನ್ಗೆ ನಾನು ಹೇಳ್ತಿರೋದು, ಜಾಕ್ ಮಿಷನ್ಗಳಾದರೂ ಆರಾಮಾಗಿ ಒಂದು 20 ನಿಮಿಷದಲ್ಲೇನೋ ಸ್ಟಿಚಿಂಗನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಜಾಕ್ ಮಿಷನಲ್ಲಿ ನಮಗೆ ಅದು ನೋಡಿದರೆ ಹೇಳ್ಬೋದು ಎಷ್ಟು ಗಂಟೆಗೆ ನಮಗೆ ಒಂದು ಬ್ಲೌಸ್ ರೆಡಿ ಆಗುತ್ತೆ ಅಂತ. ಬಟ್ ನನಗೆ ಇಲ್ಲಿ 1 ಅವರಲ್ಲಿ ಬ್ಲೌಸು ರೆಡಿ ಮಾಡ್ಬೋದು ನಮ್ಮ ಮಿಷಿನಲ್ಲಿ. ಅಂದರೆ ಹೈ ಸ್ಪೀಡ್ ಮಿಷನ್ ಅಷ್ಟೇ, ಪವರ್ ಮಿಷನ್ನೇ, ಹೈ ಸ್ಪೀಡ್ ಮಿಷನ್ನು. ಸ್ವಲ್ಪ ಸ್ಲೋಲಿ ಹೋಗುತ್ತೆ. ಇನ್ನೂ ಚಿಕ್ಕ ಮಿಷನ್ ಆದರೆ ಇನ್ನೂ ಸ್ಲೋಲಿ ಆಗಿ ಹೋಗುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೋಬೇಕು. ಇದು ಇಲ್ಲಿ ಫ್ರಂಟಲ್ಲಿ ಶೇಪ್ ತೆಗೆದು, ಇದು ಕಂಪಲ್ಸರಿ ತೆಗಿಲೇಬೇಕು. ಯಾಕಂದರೆ ನಿಮಗೆ ತೋರಿಸ್ಬೇಕಂದ್ರೆ ಅವತ್ತಿನ ದಿನ ತೆಗಿತೀನಿ. ನಾನು ನಾವು ವೀಡಿಯೋ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟಿಚಿಂಗ್ ಅಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನಾನು ಸ್ಲೀವ್ಸು ಬಂತು ಮತ್ತು ಫ್ರಂಟಲ್ಲಿ ಬಂತು, ಅವಾಗೇ ಶೇಪನ್ನು ತೆಗೆದು ನನಗೆ ರೂಢಿ. ಅವಾಗ ಏನಂದರೆ ವೀಡಿಯೋಗೋಸ್ಕರ ಮತ್ತು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಫ್ರಂಟಲ್ಲಿ ಶೇಪ್ ತೆಗೆದು ತೋರಿಸ್ತೇನೆ ಇವಾಗ ಕಟ್ಟಿಂಗ್ ಮಾಡಬೇಕಾದ್ರೇ. ಇದು ಬಾರ್ಡರ್ ಚಿಕ್ಕದಾಗಿರೋದ್ರಿಂದ ಹಾಫ್ ಸ್ಲೀವ್ಸೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರೇ ಹೇಳಿರೋದು. ಉದ್ದ ಸ್ಲೀವ್ಸ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅವ್ರಿಗೇನೋ ಗೊತ್ತಿಲ್ಲ, ಹಾಫ್ ಸ್ಲೀವ್ ಇರಲಿ ಅಂತ ಹೇಳಿದರು. ನನಗೆ ಕೂಡ ಅನಿಸ್ತು ಇದು ಹಾಫ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗಾಗಿ ಹಾಫ್ ಸ್ಲೀವ್ಸೇ ನಾನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ವ, ಇದ್ರ ಕಟ್ಟಿಂಗ್ ಕೂಡ ಆಗ್ತೀನಿ ಅಂತ ಹೇಳಿದ್ನಲ್ವ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ಬರುತ್ತೆ. ಸ್ಟಿಚಿಂಗ್ ವೀಡಿಯೋ ನೋಡಿ, ನಿಮಗೆ ಕೂಡ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ವರ್ಕ್ ಬ್ಲೌಸು ಕಟ್ಟಿಂಗ್ ಕೂಡ ಬರುತ್ತೆ, ಅದನ್ನು ಕೂಡ ನೋಡಿ. ತುಂಬ ಜನ ಡೌಟ್ ಇತ್ತು, ಯಾಕೆ ವೀಡಿಯೋ ಹಾಕ್ತಿಲ್ಲ. ತುಂಬ ನಮ್ಮ ರಿಲೇಷನ್ ಆಗಿರ್ಬೋದು, ಮತ್ತು ನಮ್ಮ ಏನು ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ದಾರೆ. ಪಾಪ ಡೈಲಿ ನೋಡೋರಂತೂ ಯಾಕೆ ವೀಡಿಯೋ ಹಾಕ್ತಿಲ್ಲ ಅಕ್ಕ, ಯಾಕೆ ವೀಡಿಯೋ ಆಗ್ತಾಯಿಲ್ಲ, ಏನಾಯಿತು ಅಂತ ಕಂಪಲ್ಸರಿ ಕಮೆಂಟ್ ಹಾಕ್ತಾನೆ ಇದ್ದೀರಿ. ಅದಕ್ಕೆ ಉತ್ತರ ಸ್ವಲ್ಪ ಕಾರಣಾಂತರಗಳಿಂದ ನಾನು ವೀಡಿಯೋನ ಮಾಡೋಕ್ಕೆ ಆಗಿರಲಿಲ್ಲ. ಇದು ನನ್ನ ಕೊನೆಯ ವೀಡಿಯೋ ಅಂತಂದ್ಬಿಟ್ಟು ಮನಸ್ಪೂರ್ವಕವಾಗಿ ಬಿಟ್ಟಿದ್ದೆ. ಬಟ್ ಆದರೂ ಕೂಡ ಬಿಡೋಕ್ಕೆ ಮನಸ್ಸು ಆಗಲಿಲ್ಲ. ಆದರೂ ಕೂಡ ಮತ್ತೆ ವೀಡಿಯೋ ಹಾಕಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಬಟ್
ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನನ್ನ ಮನಸ್ಸು ನನ್ನ ಕೈಯಲ್ಲೇ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ಬಟ್ ಗೊತ್ತಿಲ್ಲ ಯಾಕೋ ನನಗೆ ವಿಡಿಯೋ ಹಾಕೋದಕ್ಕೂ ಮನಸ್ಸಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತೂ ಎಲ್ಲರೂ ಕೇಳಿದ್ರೆ ಯಾಕೆ ವಿಡಿಯೋ ಹಾಕಿಲ್ಲ, ಹಾಕು ಯಾಕೆ ಕಷ್ಟಪಟ್ಟಿದ್ದೀಯ ಅಂತ. ಏನೋ ಗೊತ್ತಿಲ್ಲ, ನನಗೆ ಯಾಕೋ ಯೂಟ್ಯೂಬು ಅವಾಯ್ಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಕೆಲಸದ ಒತ್ತಡ ಆಗಿರ್ಬೋದು, ಏನೋ ಒಂಥರ ಬೇಜವಾಬ್ದಾರಿ ಅನ್ನೋದಕ್ಕಿಂತ ಸ್ವಲ್ಪ ಹೆವಿ ಕೆಲಸ ಕೂಡ ಇದೆ. ಇದ್ರ ಕಡೆ ಗಮನ ಹರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋದಾ ಬಿಡೋದಾ ಅಂತ ನನಗೆ ಸ್ವಲ್ಪ ಡೌಟ್ ಶುರುವಾಗಿದೆ. ಫ್ರೆಂಡ್ಸ್ ಎಲ್ಲರೂ ಮಾಡಿ ಯಾಕೆ ಬಿಡ್ತಾ ಇದೆಯಾ ಅಂತ ಕೇಳ್ತಾರೆ. ನೋಡಬೇಕು, ಅವ್ರಿಗೋಸ್ಕರ ಆದ್ರೂ ನಾನು ಈ ಒಂದು ಚಾನಲನ್ನ ಮಾಡಬೇಕಂತ ಅಂದ್ಕೋತೀನಿ. ಮತ್ತು ಕೆಲಸದ ಒತ್ತಡ ನೋಡೋದಾದರೆ ಇದೆಲ್ಲ ರಿಸ್ಕ್ ಬೇಕಾ ಅಂತ ಅನಿಸುತ್ತೆ. ನೋಡುವ, ಟ್ರೈ ಮಾಡೋಣ. ಫ್ರೀ ಸಿಕ್ಕಾಗ ಸ್ವಲ್ಪ ಅವಾಗವಾಗ ಸ್ವಲ್ಪ ವೀಡಿಯೋ ಹಾಕ್ತಾನೆ ಇರ್ತೀನಿ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ, ಜೊತೆಗೆ ನಾನು ಕೊಡುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಇನ್ನೇನಿಲ್ಲ, ಬೇರೆ ಕಾರಣ ಅಂತೂ ಏನೂ ಇಲ್ಲ ಸ್ನೇಹಿತರೆ. ನಾನು ಯೂಟ್ಯೂಬ್ ಬಿಡೋಣ ಅಂತಲೇ ನಿರ್ಧಾರ ಮಾಡಿದೆ. ಬಟ್ ಗೊತ್ತಿಲ್ಲ, ಫ್ರೆಂಡ್ಸ್ ಎಲ್ಲ ಕೇಳೋದಕ್ಕೆ ನಾನು ಮತ್ತೆ ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇದು ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ಮನಸ್ಸು ನನ್ನ ಕೈಯಲ್ಲೇ ಇಲ್ಲ ಅಂತ ಹೇಳಿದ್ನಲ್ವ. ಹಾಗಾಗಿ ನೋಡೋಣ. ಫ್ರೀಯಾಗಿ ಸಿಕ್ಕಾಗ, ಅಂದರೆ ಟೈಮ್ ಸಿಕ್ಕಾಗ ಸ್ವಲ್ಪ ಟಿಪ್ಸ್ಗಳು ಫಾಲೋ ಮಾಡ್ತಾಯಿರಿ. ನನ್ನ ಒಂದು ಟಿಪ್ಸ್ಗಳು, ಯಾಕಂದರೆ ಒಂದೊಂದು ಟಿಪ್ಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಕಲಿಯೋರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾಗಮ್ಮನವ್ರು ಕಮೆಂಟ್ ಹಾಕಿದ್ರು. ಖಂಡಿತವಾಗ್ಲೂ ನಿಮ್ಗೆ ಒಂದು ಏನು ಡೌಟ್ ಇದೆ ಅಲ್ವಾ, ಅದನ್ನು ಕ್ಲಿಯರ್ ಮಾಡ್ತೀನಿ. ಈ ಥರ ಕಮೆಂಟ್ ಬಂದಾಗ ಪಾಪ ವೀಡಿಯೋ ಮಾಡಬೇಕಿತ್ತಲ್ವ, ನಾನು ಅರ್ಧಕ್ಕೆ ಕೈ ಬಿಟ್ಟೆಲ್ಲ ಅಂತ ಅನಿಸುತ್ತೆ ಕಮೆಂಟ್ಗಳು ನೋಡಿದಾಗ. ಯಾಕೆಂದರೆ ಅವ್ರು ಕೇಳುವಂಥ ಕ್ವಶನ್ಗಳು ಪಾಪ ನನಗೆ ಒಂಥರ ಬೇಜಾರಾಗುತ್ತೆ. ನೋಡಿ, ಅವರಿಗೆಲ್ಲ ಎಷ್ಟು ಡೌಟ್ ಇದೆ ನೋಡಿ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿದರೆ ಒಳ್ಳೆಯದಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಆಗಲಿ ನಾನು ಈ ಒಂದು ವೀಡಿಯೋನ ಹಾಕ್ತಾಯಿದ್ದೀನಿ. ಯಾಕಂದರೆ ಸಮಾಧಾನಕ್ಕೋಸ್ಕರ, ನನಗೂ ಸಮಾಧಾನ ಆಗಲಿಲ್ಲ ಕಮೆಂಟ್ಗಳು ನೋಡಿಬಿಟ್ಟು. ಹಾಗಾಗಿ ಈ ಒಂದು ವೀಡಿಯೋ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ಟ್ರೈ ಮಾಡ್ತಾ ಹೋಗ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಯಾಕಂದರೆ ಇಷ್ಟೊಂದು ಕೇರ್ ಮಾಡ್ತಾಯಿದ್ದೀರಲ್ವ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.